ಗ್ರಾಮ ಪಂಚಾಯತಿಯಿಂದ ಏನು ಹಬ್ಬಿ ನೀರಿದ್ದು ಅಥವಾ ಅದೇನು ರನ್ನಿಂಗ್ ತೋರಿಸಿದೆ ಅದ್ರ ಪೈಪ್ ಲೈನ್ ಎಲ್ಲ ಹಾಳಾಗಿದೆ ಮುಂಚಿಂದಲ್ಲ. ಈಗ ಅವರಿಗೆ ಗೋಗಾಲ್ ಭಾಗ 4 ಪಂಚಾಯತ್ ಇದೆಯಲ್ಲ, ಅವ್ರು ಅರ್ಲಿ ರೋಡಿಂದ ತಗೊಂಡು ಅದು ಬಹುಗ್ರಾಮದ್ದು ಮಾಡ್ಬೋದು. ಅದನ್ನ ಪಟ್ಟಿ ಗ್ರಾಮ ಪಂಚಾಯತಿಯಿಂದ ಕೇಳಿದ್ರೆ ಅವರಿಗೆ ಇದು ದುಡ್ಡು ಕೊಟ್ಟಿದ್ದು 88 ಪ್ರಾಪರ್ ಯುಟಿಲೈಸ್ ಆಗುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. 1 ಇಯರ್ ಆಯ್ತು ಆಂಟಿಸಿಪೇಷನ್ ಇವ್ರು ಏನ್ ಮೇಡಮ್ ಅವರು ಹೇಳಿಲ್ಲ ಸರ್. ಅದನ್ನೇ ಹೇಳಿದ್ ಬಂದೆ, ನಮ್ ಕಡೆ ಅವ್ರ ಕಡೆಯಿಂದ ಕ್ಲಿಯರ್ ಆಗಿದೆ, ನೀವ್ ಮಾಡೋದಿರೋದು. ನೀವು ನೀವು ಈಗಿರುವಂತ ಇದಕ್ಕೆ ಸಂಪರ್ಕ ಕೊಟ್ಬಿಡಿ. ಅದೆಲ್ಲ ಏನೇನಿದೆ ಅದೆಲ್ಲ ಇರೋವಂತ ಬ್ಯಾಲೆನ್ಸ್ ಇದಾವಲ್ಲ, ಹೌದು ಇವರಿಗೆಲ್ಲ ಗುತ್ತಿಗೆದಾರರಿಗೆ ಹೇಳ್ಬಿಟ್ಟು ಎಲ್ಲ ಮಾಡಿಸ್ಬಿಡಿ. ಆದವಲ್ಲ ಈಗ ಆಗ್ಬೇಕು, ತಕ್ಷಣ ವಾರದಲ್ಲಿ ಆಗ್ಬೇಕು. ಮತ್ ನಾಳೆ ನಾಡ್ದು ಅನ್ನೋದು ಪ್ರಶ್ನೆ ಇಲ್ಲ ಇಲ್ಲಿ. ಮತ್ತೆ ಇವಾಗಲೇ ಹೇಳ್ತಾ ಇದ್ದೀನಿ, ಮತ್ ನೋಡಿ ಮತ್ತೆ, ಯಾಕಂದ್ರೆ ನಮ್ಗೆ ಸಮಸ್ಯೆ ಇದೆ, ಇಲ್ಲಿ ಪ್ರಾಬ್ಲಮ್ ಇದೆ ನಮ್ಗೆ. ದಿನ ನನಗೆ ಫೋನ್ ಅಟೆಂಡ್ ಮಾಡಕ್ಕಾಗಲ್ಲ, ಅಷ್ಟು ಬರುತ್ತೆ ಇವಾಗ. ಅದರಿಂದ ಅದಾಗ್ಬೇಕಷ್ಟೇ. ವಿಡಿಯೋಗಳು ಅಷ್ಟೇ ಈ ಸರಿ ಹೋದಲ್ಲೂ ಯಾಕೆ ಮಾಡಿದ್ರೆ ನೀರಿನ ಕೊರತೆಗೆ ಇದೇ ಆಗದ್ ಬೇಡ. ಏನಾದ್ರು ಎಮರ್ಜೆನ್ಸಿ ಇದ್ರೆ ಇಮಿಡಿಯೇಟ್ಲಿ ನಮ್ಗೆ ಹೇಳಿ ನಾವು ಮಾಡ್ತೀವಿ. ಹಲೋ ಹಲೋ, ಅದು ಏನು ನಮ್ಮ ನಾಗರಿಕೆ ಪವರ್ ಅಷ್ಟು ಬರ್ತಾ ಇಲ್ಲ ಅಂತಲ್ಲ. ಅಲ್ಲ, ನೀವು ಕೊಡಿ, ಭಟ್ಗಳಿಗೆ ಏನ್ ಕೊಡ್ತೀರಿ ಅದಕ್ಕೆ ಕೊಡಿ ನಮ್ಗೆ. ಅಲ್ಲಿ ಈಗ ಆಗಲ್ಲ, ಇವತ್ತೇ ಕೊಡಿ, ನೆಕ್ಸ್ಟ್ ಇಯರ್ ನಾವು ಮಾಡ್ಕೊಳ್ತೀವಿ ನಾವು. ಈ ಸರಿ ಅಡ್ಜಸ್ಟ್ ಮಾಡ್ಕೊಡಿ, ನೆಕ್ಸ್ಟ್ ಇಯರ್ ನಾವು ಮಾಡ್ಕೊಳ್ತೀವಿ. ನಾವು ನಮ್ಮ ಭಾಗದಿಂದಲೇ ಮಾಡ್ಕೊಳ್ತೀವಿ. ಓಕೆ. 18 ಅಗ್ರಿಮೆಂಟ್ ಆಗಿದ್ಯಾ? 18ಕ್ಕೂ ಸರ್ ಆಗಿದ್ಯಾ? ಕೆಲವು ಆಗಿದ್ದಿಲ್ಲ. 6 ವರ್ಷ ಅಗ್ರಿಮೆಂಟ್ ನವೀನ್ ಎಲ್ಲವೂ ಅಗ್ರಿಮೆಂಟ್ ಆಗಿದ್ಯಾ? ನೋಡಿ, ಇವತ್ತು ನಿನ್ನೆ ಸಿಇಒ ಅವರೇ ಸ್ವಂತ ಫೋನ್ ಮಾಡಿ ನಿಮ್ ವಿಷಯನೇ ಹೇಳಿದ್ರು. ನೋಡಿ ಸರ್, ಅವ್ರು ಯಾರು ಆಕ್ಷನ್ ತಗೋತಾ ಇಲ್ಲ. MLA ಸಾಹೇಬ್ರಿಗೆ ಹೇಳ್ರಿ, ನೀವು ಮಧುಮಂದ್ರ ಸಾಹೇಬ್ರು 2 ತಿಂಗಳು ಟೈಮ್ ಕೊಟ್ಟಿದ್ರು ಅವ್ರಿಗೆ, ಆದ್ರೂ ಅದು ಮುಗಿದೋಯ್ತು ಟೈಮ್. ನಿಮ್ ಸಾಹೇಬ್ರಿಂದ ಹೇಳಿ ನಾನು 18ನೇ ತಾರೀಕು ಮತ್ತೆ ಅವ್ರಿಬ್ರು ಕರೆಸ್ತೀನಿ ಅಂತ ಹೇಳಿ. ನಿಮ್ಗೆ ಕರ್ಸಿದ್ರಂತಲ್ಲ ಸಿಇಒ, ನೋಡಿ ಮತ್ತೆ ಈಗ ಹೇಳಿ ಸಾಹೇಬ್ರನ್ನ ಯಾವಾಗ ಮುಗಿಸ್ತೀರಿ, ಏನ್ ಬಡ್ಡಿ ಏನಪ್ಪ ಅವ್ರದ್ದು ಹೇಳಪ್ಪ ಹೇಳಿ. 6ವರೆಗೂ ಸ್ಟಾರ್ಟ್ ಮಾಡ್ಬೇಕು. 6 ಪೇಮೆಂಟ್ ಆಗಿಲ್ಲ, ಹಾಗಾಗಿ ಪೇಮೆಂಟ್ ಕೆಲಸಕ್ಕೂ ಪೇಮೆಂಟ್ಗೂ ಸಂಬಂಧ ಇಲ್ಲ, ಹೌದಾ? ಇಟ್ಸ್ ಅನ್ ಅಗ್ರಿಮೆಂಟ್. ಮಾಡ್ಬೇಕು, ನಾವು ನೋಟಿಸ್ ಕೊಟ್ಟಿದ್ದೀವಿ, ಕೆಲಸ ಮಾಡ್ಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಮತ್ತೆ ನಾನು ಮತ್ತೆ ಸಿಇಒ ಖುದ್ದಾಗಿ ಮೀಟಿಂಗ್ ಅಲ್ಲೂ ಹೇಳಿದ್ದಾರೆ, ಮಾಡಲೇಬೇಕು, ಒಳಗೆ ಮುಗಿಸ್ಬೇಕು ಅಂತ ಹೇಳಿ. ಬಟ್ ಏನು 6 ವರ್ಷ ನೀವು as an executive, please take some action against these fellows, because it is, see sir, sir, how the things will turn ಅಂತ ಹೇಳ್ತೀನಿ ಸರ್. ಅವ್ರ ಸಿಇಒ ಟೋಲ್ಡ್ ನೀವು ಆಕ್ಷನ್ ತಗೋತಾ ಇಲ್ಲ. ಅವರು ಪ್ಯಾಕೇಜ್ ಅಲ್ಲಿ 5 ಹೋಗ್ತಿದ್ದಾಗ 3 ಮಾಡಿರ್ತಾರೆ, ಇನ್ನೆರಡು ಬಿಟ್ಟಿರ್ತಾರೆ. ಅವರ ಎಕ್ಸಿಕ್ಯೂಟಿವ್ ಬಿಕಮ್ ಎ ಸ್ಟಾಫ್ ಇಂಡಿವಿಜುವಲ್ ಆಗಿ ಆಕ್ಷನ್ ತಗೊಂಡು ಆ ಪ್ಯಾಕೇಜ್ ಅಲ್ಲಿ 3 ಆಗಿದ್ದಾಗ ಇನ್ನೆರಡನ್ನ ಮಾಡ್ಲೇಬೇಕು. ಇಲ್ಲ ಯಾವ್ದು ಮಾಡಿಲ್ಲ ಅಂದ್ರೆ ನಾವು ಇವಾಗ ನಾಟ್ ಎನಿ ಪರ್ಸನಲ್ ಸರ್. ಎಷ್ಟು ದಿನ ಟೈಮ್ ಕೊಟ್ಟಿದೀವಿ, ಎಷ್ಟು ದಿನ ಹೇಳ್ತಾ ಇದೀವಿ. ಸಿಇಒ ಈ ಹಿಮ್ಸೆಲ್ಫ್ ಟಾಕ್ ಟು ಮೀ, ಈ ಹಿಮ್ಸೆಲ್ಫ್ ಅವನಿಗೆ ಎಲ್ಲರೂ ಈ ವಿಷಯದಲ್ಲಿ ದೇ ಆರ್ ವೆರಿ, ಆಲ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಶನೈ ಇಸ್ ವೆರಿ ಮೈಲ್ಡ್ ರಿಗಾರ್ಡಿಂಗ್. ಈಗ ಎಷ್ಟು ಮಾಡ್ತಾನೆ ಅಷ್ಟು ಮಾಡ್ತೀವಿ, ಉಳಿಕೆ ಬಿಟ್ಬಿಡೋದು, ಬೇರೆ ಮಾಡ್ಬಿಡೋದು, ವಜಾ ಮಾಡ್ತಿದ್ರು.
ಸರ್ ಅದು ಯಾಕೆ ಮಾಡಲ್ಲ ಅಂದ್ರೆ ಸರ್ ಮತ್ತೆ ರೀಟೆಂಡರ್ ಮಾಡಬೇಕು, ಇನ್ 3 ತಿಂಗಳಾಗತ್ತೆ ಅಂತ ಎಲ್ಲಾ ಇಂಜಿನಿಯರ್ ನಾವ್ ಇಂಜಿನಿಯರ್ ಆದಾಗ ಅದೇ ಮಾಡಿ ಸರ್, ಅವನ್ನೇ ಕೈ ಕಾಲ್ ಬಿಟ್ಟು ಮಾಡು 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 ಅಂತ ಹೇಳ್ತಾ ಇದ್ರು. ಇವ್ರಿಗೆ 25-30 ವರ್ಷ ತಗೊಂಡ ಈ ಸಮಸ್ಯೆ ಏನಕ್ಕೆ ಅಷ್ಟು ತಗೋಬೇಕಾಯ್ತು ನೀನು? ಏನ್ ಬೇರೆ ಯಾರು ಇದ್ರು ನಿಮ್ಗೆ? ಕೆಲಸ ತಗೊಂಡೆ ನಮ್ಗೆ ಅಪ್ಗ್ರೇಡ್ ಮಾಡ್ಬೇಕಂತ ಹೇಳಿ ಒಂದು ಸಂದೇಶ ಕೊಟ್ಟು ಹೋಗಿದ್ರು. ಅದಕ್ಕೆ ಇವತ್ತು ಮೇಲ್ಗಡೆಯಿಂದ ಆದೇಶ ಎಲ್ಲ ಬಂದಿದೆ. ನಾವು ಜಾಗ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಹಿಂದ್ಗಡೆ, ನಮ್ಮ ಆಸ್ಪತ್ರೆ ಹಿಂದ್ಗಡೆ ಕ್ವಾರ್ಟರ್ಸ್ಗಳು ಹಳೇದಾಗಿದೆ. ಅದನ್ನ ಒಡೆದು ಕಟ್ಲಿಕ್ಕೂ ಅವಕಾಶ ಇದೆ. ಇಲ್ಲ ಅಂದ್ರೆ ಆಸ್ಪತ್ರೆ ಮುಂದ್ಗಡೆ 2 ಸೈಡ್ ತಗೊಳಕ್ಕೆ ಅವಕಾಶ ಇದೆ. ನಮ್ಮ ಆಸ್ಪತ್ರೆ ಎದುರುಗಡೆ ಈ ಸೈಡು ಆ ಸೈಡು ತಗೊಳಕ್ಕೆ ಅವಕಾಶ ಇದೆ. ಆ ತರ ಮಾಡ್ಬೇಕನ್ನೋದು ಈಗಾಗಲೇ ನಾವು 2 ಸ್ಕೆಚ್ ಪ್ಲಾನ್ ಮಾಡ್ತಾ ಇದ್ದೀವಿ. ಈಗ 2 ಸ್ಕೆಚ್ ರೆಡಿ ಮಾಡಿ ಅದರಲ್ಲಿ ಯಾವ್ದು ಚೆನ್ನಾಗ್ ಬರುತ್ತೆ ನೋಡ್ಬಿಟ್ಟು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನ ರೆಡಿ ಮಾಡ್ಬೇಕು ಅನ್ನೋದು ಇದೆ. 250 ಬೆಡ್ ಕೊಡುವಂತದಕ್ಕೆ ಈಗಾಗಲೇ ಅದನ್ನ ತಯಾರು ಮಾಡ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ ನಮ್ಮ ಇವ್ರನ್ನೆಲ್ಲ ಕರ್ಸಿದ್ದೀನಿ, ಕರ್ದು ಅದಕ್ಕೆ ಮಾತಾಡ್ತಾ ಇದ್ದೀನಿ. ಈಗ ರಮೇಶ್ ಅವರು ಈಗಾಗಲೇ ಅದ್ರ ಬಗ್ಗೆ ಪ್ಲಾನ್ ಎಲ್ಲ ಮಾಡಿ ತೋರಿಸಿದ್ದಾರೆ. ಆ 2 ಜಾಗನು ಪ್ಲಾನ್ ಮಾಡಿದ ನಂತರ ಯಾವುದು ಚೆನ್ನಾಗ್ ಬರುತ್ತದೆ, ಯಾವಾಗ ಚೆನ್ನಾಗಿ ಅನುಕೂಲ ಆಗುತ್ತೆ ಜನರಿಗೆ, ಅದು ಅದರ ಆಧಾರದ ಮೇಲೆ ಆ ಜಾಗವನ್ನೇ ಫಿಕ್ಸ್ ಮಾಡ್ತಾ ಇದ್ದೀವಿ, ಈಗ ಮಾಡ್ಕೊಡ್ತಾ ಇದ್ದೀವಿ. ಅದಕ್ಕೆ ಈಗ ಅದನ್ನು ತರಿಸಿದೀವಿ. ಈಗಾಗಲೇ ಬೇಗ ಕಳ್ಸಿಕೊಡ್ಬೇಕು. ಈಗ ಇಮಿಡಿಯೇಟ್ಲಿ ನಾವು ಕಳ್ಸಿಕೊಡ್ಬೇಕು. ಜಾಗ ಗವರ್ಮೆಂಟ್ ಹೋಗಿದೆ, ಬೇಗ ಪ್ಲಾನ್ ಎಲ್ಲ ರೆಡಿ ಮಾಡಿಕೊಡ್ಬೇಕು. ಅದೊಂದು ಒಂದು ಬಹಳ ಒಳ್ಳೆಯ ವಿಚಾರವನ್ನ ಇವತ್ತು ಮುಂದೆ ಹೇಳ್ತಾ ಇದ್ದೀನಿ. ಸಾಗರ ತಾಲೂಕಲ್ಲಿ ಬಹಳ ದಿನದ ನೆನೆಗೊಂಡಿರುವಂತ ಅಪ್ಗ್ರೇಡ್ ಇದನ್ನ ಈಗಾಗಲೇ ನಮ್ಮ ಚಾಲ್ತಿ ಕೊಟ್ಟಿದ್ದೀವಿ. ಈಗ ಎಷ್ಟು ಹತ್ರ 300 ಕೋಟಿ ಎಪ್ಪತ್ತು ಅಂತ ನಾವು ಅಂದಾಜು. ನೋಡೋದು ಎಷ್ಟಂತ ಆಮೇಲೆ ಹೇಳ್ತಾರೆ. ನಮ್ಮ ಲೆಕ್ಕದಲ್ಲಿ ಅಷ್ಟಾಗ್ಬೋದು ಅಂತ ಇದೆ. ಅದ್ರ ಲೆಕ್ಕದಲ್ಲಿ ಮಾಡ್ತಾ ಇದೀವಿ. ಆಮೇಲೆ 24 ಗಂಟೆ ಸಾಗರ ಜನರಿಗೆ ಕುಡಿಯುವ ನೀರು ಯೋಜನೆ. ಹಿಂದೆ ಶರಾವತಿಯ ನದಿಯಿಂದ 2009 ಮಾಡುವಾಗ ನಾವು ಏನ್ ಕುಡಿಯೋ ನೀರು ತಂದ್ಕೊಟ್ಟಿವಿ 70 ಕೋಟಿ ರೂಪಾಯಿ. ಅದು ಕೇವಲ ಜನರಿಗೆ ಕುಡಿಯೋ ನೀರು. ಈಗ ನಾವು ಶಿವಮೊಗ್ಗದ ಸಾಗರದ ರೂರಲ್ ಅಲ್ಲಿ 24 ಗಂಟೆ ಕುಡಿಯೋ ನೀರನ್ನು ಕೊಡೋದ್ರಿಂದ ಸಿಟಿಲೂ ಕೊಡ್ಬೇಕಂತ ಸರ್ಕಾರದ ಆದೇಶ ಇರೋದ್ರಿಂದ ಸಾಗರ ಸಿಟಿಗೂ ಸಹ ನಾವು 24 ಗಂಟೆ ಕುಡಿಯೋ ನೀರು ಕೊಡ್ಬೇಕನ್ನೋದಕ್ಕೋಸ್ಕರ ಈಗ ಅದಕ್ಕೆ ಯೋಜನೆಗಾಗಿ ಈಗಾಗಲೇ ನಾವು ತಯಾರು ಮಾಡ್ತಾ ಇದ್ದೀವಿ. ಅದಕ್ಕೆ 275 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿ ಹೋಗ್ತಾ ಇದೆ. 275 ಕೋಟಿ ರೂಪಾಯಿ, 300 ಕೋಟಿ ಬರುತ್ತೆ. ಅದು ಅಂದ್ರೆ ಮೀಟರ್ ಬರುತ್ತೆ, ಪ್ರತಿಯೊಂದಕ್ಕೂ ಒಬ್ಬರಿಗೆ ಮೀಟರ್ ಬರುತ್ತೆ. 24 ಗಂಟೆ ಚಾಲನೆ ಕೊಡ್ಬೇಕು. ಅದರಲ್ಲಿ ಆ ಒಂದು ಇದು ಇದೆಯಲ್ಲ, ಏನು ನಮ್ಮ ಗ್ರಾವಿಟಿಯಿಂದ ಏನ್ ತಗೊಳ್ತಿದ್ರು, ಈ ಕರೆಂಟ್ ಬಿಲ್ ಕೊಟ್ಟದ್ದು 1 ಕೋಟಿ ರೂಪಾಯಿ ಏನೋ ಒಂದು ಬರ್ತದೆ ಅಂತ ಏನು ಹೇಳಿದ್ರು. ಅಲ್ಲ, 1 ಕೋಟಿ ರೂಪಾಯಿ ಉಳಿತಾಯ, 1 ಕೋಟಿ ರೂಪಾಯಿ ಉಳಿತಾಯ ಆಗೋ ರೀತಿಯಿಂದ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ತರ ಪ್ಲಾನ್ ಮಾಡಿ ಸಾಗರ ಜನತೆಗೆ ಕುಡಿಯೋ ನೀರು ಕೊಡ್ಬೇಕನ್ನೋದು. ಅಂದ್ರೆ ಈಗ ಕರೆಂಟ್ ಬಿಲ್ 1 ಕೋಟಿ ರೂಪಾಯಿ ಬರ್ತಾ ಇದೆ ಶುದ್ಧೀಕರಣ. ಅದು ಕಮ್ಮಿ ಮಾಡಕ್ಕೋಸ್ಕರ ನಾವು ಪ್ಲಾನ್ ಮಾಡಿ ಇವತ್ತು ಅಂದ್ರೆ ಮಾಡಲ್ ಆಗಿ ಮಾಡುವ ರೀತಿಯಲ್ಲಿ ಕಮ್ಮಿ ಬರ್ತಾ 1 ಕೋಟಿ ರೂಪಾಯಿ ಕಮ್ಮಿ ಆಗ್ಬಿಡ್ತಾವ. ಆ ಆಧಾರದಲ್ಲಿ ಇಟ್ಕೊಂಡು ಇವತ್ತು ಸುಮಾರು 24 ಗಂಟೆ ಕುಡಿಯುವ ನೀರು ಯೋಜನೆಗೆ 275 ಕೋಟಿ ರೂಪಾಯಿನ ಈಗಾಗಲೇ ನಾವು ಈಗ ಪ್ರಸ್ತಾವನೆ ಕೊಡ್ತಾ ಇದೀವಿ. ಅದು ಬಹುಶಃ ಆಗತ್ತೆ. ಅದೇನು ಸದ್ಯದಲ್ಲಿ ನಾವು ರೆಡಿ ಮಾಡಿ ಕಳಿಸಿದ ತಕ್ಷಣ ಅದಾಗತ್ತೆ. KUWS ಇಂದ ಆಗುತ್ತೆ. ಸಭೆಯವರು ಸಹ ವಿರೋಧ ಮಾಡಿದ್ರು. ಬಿಜೆಪಿಯ ನಗರಸಭೆಯವರು ಆ ಟೆಂಡರ್ ಅದಕ್ಕೆ ಆಗ್ಬಾರ್ದು, ನಾವು ಕೊಡಲ್ಲ ಅಂತೇಳಿ ಅವರು ಅಬ್ಜೆಕ್ಷನ್ ಮಾಡಿದ್ರು. ಅಂದ್ರೆ ಆಗಲ್ಲ ಅಂತೇಳಿ ಮೊನ್ನೆ ಸಭೆಯಲ್ಲೇ ಹೇಳಿದ್ರು. ನಾವು ಅದ್ ಬಿಡ್ಲಿಲ್ಲ, ನಾವು ಅದನ್ನ ಟೆಂಡರ್ ಮಾಡ್ಸಿದ್ವಿ. ಈಗ 1 ಕೋಟಿ ಲ್ಯಾಂಡ್ ಅಕ್ವಿಸಿಷನ್ ಮೊನ್ನೆ ಅಪ್ರೂವಲ್ ಆಯ್ತು. 1 ಕೋಟಿ ರೂಪಾಯಿ ಈಗಾಗಲೇ ಮಾಡಿದೀವಿ, ಎಲ್ಲದೂ ರೆಡಿ ಮಾಡಿದೀವಿ ಈಗ. ಹಾಗಾಗಿ ಅದು ಯಾವುದೇ ಸಮಸ್ಯೆ ಇಲ್ಲ. ಯಾಕಂದ್ರೆ ಹಿಂದೆ 70 ಕೋಟಿ ರೂಪಾಯಿ ನಾನೇ ತಂದಿದ್ವಿ. 70 ಕೋಟಿ ಆ ಕಾಲದಲ್ಲಿ ನಾವು ತಂದಿದ್ವಿ. ಆನಂತರ ಬಿಜೆಪಿಯವರು 5 ವರ್ಷದಲ್ಲಿ ಅದರ ಬಗ್ಗೆ ಯಾವುದೇ ನಗರದ ಬಗ್ಗೆ ಚಿಂತನೆ ಮಾಡಿಲ್ಲ. ಅವ್ರ ಚಿಂತನೆ ಒಂದೇ ಮಾಡಿದ್ರು, ಗಣಪತಿ ಕೆರೆ ಒಂದೇ ಚಿಂತನೆ. ನಮಗೆ ಗಣಪತಿ ಕೆರೆ ಚಿಂತನೆ ಇಲ್ಲ. ನಮ್ಗೆಲ್ಲಾ ಊರಿನ ಅಭಿವೃದ್ಧಿ ಮಾಡೋ ಚಿಂತನೆ ನಮ್ ಜಾಸ್ತಿ. ನೋಡಿ, ಆ ಕಾಲದಲ್ಲಿ 70 ಕೋಟಿ ರೂಪಾಯಿ ಕುಡಿಯೋ ನೀರು ತಂದ್ಕೊಟ್ಟಂತದ್ದು ಇವತ್ತಿಗೂ ಜನಮನದಲ್ಲಿ ಇವತ್ತಿನ ಬೇಡೋರು ತಂದ್ಕೊಟ್ರು ಅನ್ನೋದು. ಇವತ್ತು ಮತ್ತೆ 24 ಗಂಟೆ ಕುಡಿಯೋ ನೀರಿಗೋಸ್ಕರ 275 ಕೋಟಿ ರೂಪಾಯಿ ವ್ಯಯ ಮಾಡಿ ಇಡೀ ಸಾಗರದ ಜನರಿಗೆ ಯಾವುದೇ ತೊಂದರೆ ಆಗಲ್ಲ. ಸುಮಾರು ಈಗಾಗಲೇ 5 ಲಕ್ಷದ ಟ್ಯಾಂಕ್ ಕಟ್ಟಿದೀವಿ. ಈಗ ಒಟ್ಟು ಟೋಟಲ್ 9-8 ಟ್ಯಾಂಕ್ ಇವು ಬರ್ತವೆ, 7-8 ದೊಡ್ಡ ಟ್ಯಾಂಕ್ಗಳು ಬರ್ತವೆ.
5 ಲಕ್ಷ 350 ಕಿಲೋಮೀಟರ್ ಪೈಪ್ ಲೈನ್ ಹೊಸದಾಗುತ್ತೆ. 24,000 ಜನ ಹೌಸ್ ಕನೆಕ್ಷನ್. ಒಟ್ಟು 24,000 ಜನರಿಗೆ ಹೌಸ್ ಕಲೆಕ್ಷನ್ ಕೊಡ್ತಾ ಇದ್ದೀವಿ. ಇಷ್ಟು ಮಾಡು ನನ್ನ ಪ್ಲಾನ್. ಯಾರು ಮಾಡ್ಯಾರ ಬಿಟ್ಟಾರ ಗೊತ್ತಿಲ್ಲ, ಬೇರೆ ಅಲ್ಲ ಅಲ್ಲಿ ಬಿಡ್ಲಿ, ನಾವು ಮಾಡ್ಬೇಕಲ್ಲ. ನಾವು ಶರಾವತಿ ನೀರು ಆ ಕಾಲದಲ್ಲಿ ಕಲ್ತಾಗ ಬೇಡೂರು ನಾನು ಭಾಷಣದಲ್ಲಿ ಹೇಳಿದ್ದಾವ. ಅವಾಗ ಏನ್ ಹೇಳಿದ್ರು ಗೊತ್ತಾಗ ಶರಾವತಿ ನೀರು ತಂದ ಮೇಲೆ ಗೊತ್ತಾಗಿದೆ ಅವ್ರಿಗೆ, ಓ ಇದು ಯೋಜನೆ ಮಾಡ್ಬೋದಲ್ಲ ಅಂತೇಳಿ. ಹಾಗೆ ಇವತ್ತು ಆ ಯೋಜನೆ ತಂದಿದ್ದೀವಿ, ಈಗ ರೆಡಿ ಆಗ್ತಾ ಇದೆ. ಅದಕ್ಕೂ ಸಹ ಪ್ಲಾನ್ ರೆಡಿ ಮಾಡ್ತಾ ಇದ್ದೀನಿ. ಆಸ್ಪತ್ರೆ ಪ್ಲಾನ್ ರೆಡಿ ಆಗ್ತದೆ, ಎಲ್ಲ ಹಾಳಾಗ್ತಾ ಇದೆ. ಈಗೆಲ್ಲ ವಾರ್ನಿಂಗ್ ಮಾಡಿದ್ದಾರೆ. ಆನಂತರ ನಮ್ಮ ಮಂಗಳೂರಿನ MD ಅವರು ನಮ್ಮ ಮನೆಗೆ ಬಂದು ಒಂದು ಮೀಟಿಂಗ್ ಮಾಡಿದ್ವಿ, ನಿಮ್ದೆಲ್ಲ ಕಳಿಸ್ಕೊಟ್ಟಿದ್ದೇವೆ. ಮಂಗಳೂರಿನ ಎಲ್ಲ MD ಮತ್ತು ಅವರೆಲ್ಲರೂ ಬಂದು ನನ್ನ ಮನೆಗೆ ಬಂದು ಅಲ್ಲೇ ಒಂದು ಮೀಟಿಂಗ್ ಮಾಡಿ ಆ ಎಲ್ಲಾ ಸಮಸ್ಯೆಗಳನ್ನ ತಿಳ್ಕೊಂಡು ಹೋಗಿದ್ದಾರೆ. ಅದ್ಯಾವ್ದೋ 20 AM ಅಂತ MEA ಅದೇನೋ ಶಾರ್ಟೇಜ್ ಇತ್ತು, ಅದು ಬರ್ಲಿಲ್ಲ. ಅದರಿಂದ ನಮ್ಗೆ ಆಯ್ತು ಈ ವೋಲ್ಟೇಜ್ ಕಮ್ಮಿ ಬರ್ತಾ ಇದೆ. ಅದನ್ನು ಸಹ ಇಮಿಡಿಯೇಟ್ಲಿ MD ಅವರು ಬೆಂಗಳೂರಿಂದ ಹೇಳಿ ಬೇರೆ ಎಲ್ಲೋ ಇತ್ತಲ್ಲ ಗುಲ್ಬರ್ಗದಲ್ಲಿ ಗದಗದಿಂದ ಇಮಿಡಿಯೇಟ್ಲಿ ತರಿಸ್ಕೊಟ್ಟಿದ್ದಾರೆ. ಈಗಾಗಲೇ ಅದನ್ನ ಫಿಟ್ಟಿಂಗ್ ಶುರು ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ 2-3 ಸಲ ಮುಗಿಸ್ಕೊಡ್ತಾರೆ, 3 days ಅಲ್ಲಿ ಮುಗಿಸ್ಕೊಡ್ತಾರೆ. ಅಂದ್ರೆ ಯಾವುದೇ ಸಮಸ್ಯೆ ಆಗೋ ರೀತಿಯಲ್ಲಿ ಇವತ್ತು ನಾವು ತಾಲೂಕಿನ ಇವತ್ತು ರೈತರಿಗೆ ಜನರಿಗೆ ಕೊರತೆ ಆಗಬಾರ್ದು ರೀತಿ ಕೆಲಸ ಮಾಡಬೇಕು. ಅದಕ್ಕೆ ಇವತ್ತು PDOಗಳನ್ನ ನಮ್ಮ ನೆಸ್ಕಾಂ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಇಂಜಿನಿಯರ್ಗಳಿಗೂ ಕರೆದು JJM ಎಲ್ಲ ಅಧಿಕಾರಿಗಳು ಕರೆದು ಇವತ್ತು ಅವರಿಗೆ ಈ ತರ ಒಂದು ಚಾಲೆಂಜ್ 20 ಕೆಲಸ ಹಿಡ್ಕೊಂಡಿದ್ದಾರೆ. ಅದರಿಂದ ಏನಾಗಿದೆ, ನಮಗೆ ಸಮರ್ಪಕವಾಗಿ ಅವ್ರು ಮಾಡ್ತಾ ಇಲ್ಲ. ಅದರಿಂದ ನಾವು ಈಗ ಏನ್ ಮಾಡಿದ್ವಿ ಅದನ್ನ ಈಗ ಅದು ನೋಡ್ತಾ ಇದೀವಿ. ಒಂದು 15 ದಿವಸ ನೋಡ್ತೀವಿ, ಆಮೇಲೆ ಇಲ್ಲಾಂದ್ರೆ ಅವ್ನು ತೆಗೆದು ಬಿಸಾಕಿ ಬೇರೆಯವ್ರು ಮಾಡೋದು ಆಗ್ತಾ ಇಲ್ಲ. ಅಂದ್ರೆ ಅದನ್ನೇ ಸಮಸ್ಯೆ ಈಗ ಬೇರೆ ಕಡೆ ಆಗಿದೆ. ಫಸ್ಟ್ ಉದ್ಘಾಟನೆ ಆಗಿರೋದು ಗೌತಮಪುರ 24x7 ನೀರು ಕೊಡೋದು ಮಾಡಿದ್ವಿ. ಅಲ್ಲಿ ಏನಾಗಿದೆ ಅಂದ್ರೆ ಈ ಕಡೆ ಹೋಗೋ ಲೈನ್ ಅಲ್ಲಿ ಏನ್ ಮಾಡ್ತಾರೆ, ಕೆಲವರು ಪೈಪ್ ಅನ್ನ ಕಟ್ ಮಾಡಿ ಬಿಟ್ಕೊಂಡ್ರೆ ಅವರಿಗೆ ಮೇಲ್ಗಡೆ ನೀರು ಹೋಗಲ್ಲ. ಅದಕ್ಕೆ ಈಗ ಏನ್ ಮಾಡಿದ್ದೀವಿ, ಪಂಚಾಯತಿಯ PDOಗಳಿಗೆ ಹೇಳಿ ಅವ್ರ ಮೇಲೆ ಆಕ್ಷನ್ ಕೇಸ್ ಮಾಡ್ಬೇಕಂತ ಹೇಳಿದ್ವಿ. ಕೇಸ್ ಮಾಡ್ತೀವಿ ಅಂದ್ಮೇಲೆ ಪೈಪ್ ಲೈನ್ ಎಲ್ಲ ಸರಿ ಇದೆ, ಅಲ್ಲಿ ಈಗ ಎಲ್ಲರ ಮನೆಗೂ ನೀರು ಬರ್ತಾರೆ. ನಾವೇ ಓಪನ್ ಮಾಡಿ ಬಂದಿದ್ದೇನೆ, ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಏನಂದ್ರೆ ಈ ಮೇಲ್ಗಡೆ ಹೋಗೋ ಲೈನ್ ಅಲ್ಲಿ ಇವ್ರು ಇಲ್ಲೇ ಕಟ್ ಮಾಡಿ ತೋಟಕ್ಕೆ ಬಿಟ್ಕೊಂಡ್ಬಿಡ್ತಾರೆ. ತೋಟಕ್ಕೆ ಆ ನೀರು ಆ ಪೈಪ್ ತೆಗೆದು ಕಟ್ ಮಾಡಿ ತೋಟಕ್ಕೆ ನೀರು ಬಿಟ್ಕೊಂಡ್ಬಿಟ್ರೆ ಮೇಲ್ಗಡೆ ನೀರು ಹೋಗಲ್ಲ. ಇದು ಸಮಸ್ಯೆ ಆಗಿದೆ. ಅದ್ರ ಮೇಲೆ ನಾವು ಏನ್ ಮಾಡಿದೀವಿ ಅಂದ್ರೆ ಪೊಲೀಸ್ ಕೇಸ್ ಮಾಡಕ್ ಹೇಳಿದ್ವಿ. ಯಾರಾದ್ರೂ ಪೈಪ್ ಲೈನ್ ಕಟ್ ಮಾಡಿ ನೀರ್ ಬಿಟ್ಕೊಂಡ್ರೆ ಅವನ ಮೇಲೆ ಒಬ್ಬಿಬ್ರ ಮೇಲೆ ಕೇಸ್ ಮಾಡಿದ್ರೆ ಆಮೇಲೆ ಯಾರು ಹಾಕಲ್ಲ. ಹಂಗಾಗ್ತದೆ. ಇನ್ನು ಬಾಕಿ ಕಡೆ ಆಗಿಲ್ಲ. ಫಸ್ಟ್ ಮಾಡಿರೋದು ಗೌತಮಪುರ ಒಂದೇ ಆಗಿರೋದು, ಅಲ್ಲಿ ಒಂದೇ ಆಗಿದೆ. ಯಾಕಂದ್ರೆ ಅಮಲಿಗೋಳ ಡ್ಯಾಮ್ ನೀರು ಇರೋದ್ರಿಂದ ಅಲ್ಲಿ ಮಾಡಿದ್ದೀವಿ. ಇನ್ನು ನಮ್ದು ಆ ಜಲಾಶಯದ ಇನ್ನು ಆಗಿಲ್ಲ. ಬಹುಗ್ರಾಮದ್ದು ಬಹುಶಃ ಮಾರ್ಚ್ ಇಂದ ಅಥವಾ ಏಪ್ರಿಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏಪ್ರಿಲ್ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮಾನ್ಯ ಮಂತ್ರಿಗಳನ್ನ ಕರೆಸಿ ಒಂದು ದೊಡ್ಡ ಮಟ್ಟಕ್ಕೆ ಅದು ಉದ್ಘಾಟನೆ ಮಾಡ್ತಾರೆ. ನಾನು ಇಲ್ಲಿಲ್ಲ ಅಂದ್ರೆ ನಾನು ಪಂಚಾಯತ್ಗೆ ಹೋದಾಗ ಅಲ್ಲಿ ಕರೆಸ್ತೀನಿ, ಅಲ್ಲಿ ನೋಡ್ತೀನಿ, ಅಲ್ಲೆಲ್ಲ ಅಧಿಕಾರಿಗಳು ಇರ್ತಾರೆ, ಅಲ್ಲೂ ಕೇಳ್ತೀನಿ ನಾನು ಏನ್ ಸಮಸ್ಯೆ, ಅಲ್ಲಿ ಬಂದಾಗಲೇ ತಗೊಳ್ತೀನಿ ನಾನು. ಇಲ್ಲ, ಅವ್ರು ಸಭಾಬ್ ಹೇಳಿದ್ರು ಸುಮ್ಮನೆ ಬಿಡಲ್ಲ ನಾನು. ಅದಕ್ಕೆ ಮುಂದೆ ನಾನು ಏನ್ ಮಾಡ್ತೀವಿ ಅಂದ್ರೆ ಅದ್ ಬೇರೆ ಬೇರೆ ರೀತಿಯಲ್ಲಿ ಕರೆದು ಮಾತಾಡಿದ್ದೀನಿ, ನಾನು ಮಾತಾಡ್ತೀನಿ, ಅದನ್ನ ಬಿಡಲ್ಲ. ನಮ್ಗೆ ಏನಾದ್ರು ಕಂಪ್ಲೇಂಟ್ ಬಂತಂದ್ರೆ ಶ್ರೀನಿವಾಸ್ ಇರ್ತಾರೆ, ನಮ್ಮ ರಮೇಶ್ ಇರ್ತಾರೆ, ಅವ್ರನ್ನೇ ಕಳಿಸ್ಬಿಡ್ತೀನಿ. ಸೀದಾ ರಮೇಶ್ ಅವರೇ ಹೋಗ್ತಾರೆ. ರಮೇಶ್ ಅವ್ರು ಹೋಗಿ ಅಲ್ಲಿ ಹೋಗಿ ರಿಪೋರ್ಟ್ ಕೊಟ್ಟು ನನಗೆ ರಿಪೋರ್ಟ್ ಕೊಡ್ಬೇಕು. ಅಲ್ಲೇನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರು ಇಮಿಡಿಯೇಟ್ ಅಲ್ಲೇ ಫಾಲೋ ಮಾಡ್ತಾರೆ. ಈಗ ರಮೇಶ್ ಅವರು ಮುಂಚೆ AW ಆಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸಂಪೂರ್ಣ ಸಾಗರ ತಾಲೂಕಿನ ಎಲ್ಲಾ ಮಾಹಿತಿ ಹೊಸನಗರ ಇರೋದ್ರಿಂದ ಅವ್ರಿಗೆ ಎಲ್ಲಾ ಚಿತ್ರಣ ಗೊತ್ತಿರೋದ್ರಿಂದ ಇಮಿಡಿಯೇಟ್ಲಿ ಅವ್ರು ಅಟೆಂಡ್ ಮಾಡ್ತಾರೆ. ನಮ್ಗೆ ಅದರಿಂದ ಅವ್ರು ಯಾವುದೇ ನಮ್ ಸಮಸ್ಯೆ ಅವ್ರದ್ದು ಯಾರು ನಾವು ಕೇರೆ ಮಾಡೋದಿಲ್ಲ ನಾವು. ಅದರಿಂದ ಅವ್ರು ಇಮಿಡಿಯೇಟ್ಲಿ ಅಲ್ಲೇ ತಗೊಳ್ತಾರೆ. ಮತ್ತೆ ಇಲ್ಲಿ ಬಂದಾಗ ಅವ್ರಿಗೆ ಗೊತ್ತಿರ್ತದೆ ಯಾವ್ದು ಅಂತ ಹೇಳಿ. ಹಾಗಾಗಿ ಶ್ರೀನಿವಾಸರು ಅವರಿಬ್ರು ಅಲ್ಲಿ ಮೇಂಟೈನ್ ಮಾಡೋದ್ರಿಂದ ನನಗೆಲ್ಲಾ ಮಾಹಿತಿಗಳು ಬರುತ್ತೆ ನನಗೆ. ಅದರಿಂದ ನಾನು ಇವ್ರನ್ನೇ ಕಳಿಸ್ಬಿಡ್ತೇನೆ. ಅಲ್ಲೇನಾದ್ರು ಸಮಸ್ಯೆ ಇದ್ರೆ ಕಳಿಸ್ಬಿಡ್ತೀನಿ. ಅಂತ ಅಧಿಕಾರಿಗಳಿದ್ರೆ ನಾನು ಈ ಸರಿ ಇಟ್ಕೊಳ್ಳೋದೇ ಇಲ್ಲ. ಯಾವ ನೆಗ್ಲೆಕ್ಟ್ ಮಾಡ್ತಾನೆ ಇದು ಮಾಡಲ್ಲ ಅಂದ್ರೆ ಅವರು ಈ ಮಾರ್ಕೆಟ್ ತೆಗೆದು ಬಿಟ್ಟಿಸಾಕ್ಬಿಡ್ತೀವಿ ಅಷ್ಟೇ. ನಮ್ಗೆ ಏನ್ ಅವಶ್ಯಕತೆ ಇಲ್ಲ. ಕೆಲಸ ಮಾಡಿದ್ರೆ ಇರೋ, ಕೆಲಸ ಮಾಡಿದ್ರೆ ಹೋಗ್ತಾ ಇರಪ್ಪ ಕಳಿಸ್ಬೋದು ಅಷ್ಟೇ. ಹಂಗಾಗಿ ಯಾವ್ದು ಸಮಸ್ಯೆ ಮಾಡಕ್ ಬಿಡೋದಲ್ಲ. ನಮ್ಮ ಉದ್ದೇಶ ಏನು, ತಾಲೂಕಿಲ್ಲ ಅಭಿವೃದ್ಧಿ ಆಗ್ಬೇಕು, ತಾಲೂಕ್ ಕೆಲಸ ಆಗ್ಬೇಕು. ಹಂಗಾಗಿ ಅವೆಲ್ಲ ಮಾಡ್ತಾ ಇದೀವಿ ನಾವು ಅಷ್ಟೇ. ಯಾಕಂದ್ರೆ ವಸತಿ ಶಾಲೆಗಳು ಇನ್ನೂ ಆಗ್ಬೇಕಾಗಿದೆ. ಈಗ ಮೊನ್ನೆ ಒಂದ್ 2-3 ಕಡೆ ಮುಗಿಸ್ಕೊಟ್ಟಿವಿ, ಇನ್ನೂ ಒಂದ್ 2 ಬಾಕಿ ಇರೋದು.
ಅವಕ್ಕೂ ಜಾಗ ನೋಡ್ತಾ ಇದೀವಿ, ನಾವೆಲ್ಲ ಕೊಡ್ತಾ ಇದೀವಿ. ಎಲ್ಲ ಯಾವುದೇ ಜಾಗ ಬರ್ತೇವೆ. ಅಲ್ಪಸಂಖ್ಯಾತರು ಆಯ್ತು, ಮುರಾರ್ಜಿ ದೇಸಾಯಿ ಆಗ್ತಾರೆ, ಈಗ ಇಂದಿರಾ ಗಾಂಧಿ ಟೂ ಏಜ್ ಅದು ಇದು ಬರ್ತಾ ಇದೆ, ಅದನ್ನು ಸಹ ರೆಡಿ ಮಾಡ್ಕೊಡ್ಬೇಕು. ಎಲ್ಲವೂ ಬರ್ತಾ ಇದಾವೆ. ಅವೆಲ್ಲ 25-30 ಕೋಟಿ ರೂಪಾಯಿ ಒಂದೊಂದು ಇದು ನಮ್ಮ ತಾಲೂಕಿಗೆ ಬರ್ತದೆ ಅಂದ್ರೆ ನಮ್ಗೆ ಖುಷಿ ಅಲ್ಲ. ಒಂದು ಏರಿಯಾಕ್ಕೆ ಹೋಗ್ಬಿಟ್ಟೆ, ಇವತ್ತು ಈಗ ಗಣಸನಗುಡಿಯಲ್ಲಿ ಮಾಡ್ತಾ ಇದೀವಿ ಅಂಬೇಡ್ಕರ್ ಇದು, ಅದು ಹೆಂಗಿದೆ ಅಂದ್ರೆ ಅದು ಇಡೀ ಏರಿಯಾನೇ ಗಣಸನಗುಡಿಗೆ ಒಂದು ಇದು ಬಂದು ಹೋಗ್ತಾ ಇದೆ, ಹಳೆ ಬಂತು. ಹಂಗೆ ಒಂದು ಅಭಿವೃದ್ಧಿ ಹೊಂದುತ್ತೆ ಆ ಏರಿಯಾ ಅನ್ನೋದು ಒಂದು ಉದಾಹರಣೆ.